ನಲ್ಲಿ ಜೋನ್ ಸೆಟಪ್ ಅನ್ನು ನೋಡೋದು. ಇವಾಗ ಥರ್ಡ್ ಪಾರ್ಟಿ ಸೆಟಪ್ ಅನ್ನು ನೋಡೋಣ. ಥರ್ಡ್ ಪಾರ್ಟಿ ಸೆಟ್ಟಿಂಗ್. ಇವಾಗ ಥರ್ಡ್ ಪಾರ್ಟಿ ಸೆಟಪ್ ನಲ್ಲಿ ಪೇಮೆಂಟ್ ಮೆಥಡ್ ಇದೆ. ಓಕೆ, ಪೇಮೆಂಟ್ ಮೆಥಡ್ ಅಲ್ಲಿ ನೀವು ಕ್ಯಾಶ್ ಆನ್ ಡೆಲಿವರಿ ಅಥವಾ ಡಿಜಿಟಲ್ ಪೇಮೆಂಟ್ ಅಥವಾ ಆಫ್ಲೈನ್ ಪೇಮೆಂಟ್ ಮೂರಲ್ಲಿ ಯಾವ ಪೇಮೆಂಟ್ ಅನ್ನು ಆನ್ ಮಾಡಿದ್ರೆ ಅದೇ ಪೇಮೆಂಟ್ ಇಂದ ಕಸ್ಟಮರ್ ಪೇ ಮಾಡ್ತಾರೆ. ಓಕೆ, ಕೆಳಗಡೆ ಬಂದು ಇಲ್ಲಿ ಪೇಮೆಂಟ್ ಗೆಟ್ವೇ ಮೆಥಡ್ ಇದೆ. ಇಲ್ಲಿ ನೋಡಿ, ಪೇಪಲ್ ಇದೆ, ಪೇಟಿಎಂ ಇದೆ, BKS ಇದೆ, ಪೇ. ಈಗ ನಮಗೆ ಉಪಯೋಗ ಬಂದು ರೇಸರ್ ಪೇ ಇದೆ. ಓಕೆ, ರೇಸರ್ ಪೇನಲ್ಲಿ ಬಂದು ನೀವು ಇಲ್ಲಿ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಲೈವ್ ಕೀ ಬರುತ್ತೆ, API ಕೀ, API ಸೀಕ್ರೆಟ್ ಕೀ. ಸೊ ಇದನ್ನೆಲ್ಲ ಹಾಕಿ ಲೋಗೋ ಒಂದು ಹಾಕಿ ನೀವು ಸೇವ್ ಅಂತ ಮಾಡಿದ್ರೆ ಕಸ್ಟಮರ್ ಅಪ್ಲಿಕೇಶನ್ ಓಪನ್ ಮಾಡಿ ಆರ್ಡರ್ ಮಾಡುವಾಗ ರೇಸರ್ ಪೇ ಅದು ಅವರಿಗೆ ಕಾಣಿಸುತ್ತೆ. ಓಕೆ, ಬಟ್ ನೀವೇ ಮಾಡ್ಬೇಕು, ಇಲ್ಲಿ ನಿಮ್ಮದು ರೇಸರ್ ಪೇನ ಅಕೌಂಟನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿಂದ ಅಕೌಂಟ್ ಅಪ್ರೂವಲ್ ಆದ ನಂತರ ಕೀ ಸಿಗುತ್ತೆ. ಆ ಕೀಯನ್ನು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಲೈವ್ ಆಗುತ್ತೆ. ಓಕೆ, ಇದು ಪೇಮೆಂಟ್ ಮೆಥಡ್. ನೆಕ್ಸ್ಟ್ ಬಂದು SMS ಮಾಡೋದು. OTP ಅಲ್ಲಿ ನಾವು ಮೇನ್ ಆಗಿ ಬಳಸಿದ್ರೆ 2 ಫ್ಯಾಕ್ಟರ್ ಇದೆ. 2 ಫ್ಯಾಕ್ಟರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಿ ಅವ್ರು API ಕೀವರ್ಡನ್ನು API ಕೀಯನ್ನು ಕೊಡ್ತಾರೆ. ಆ ಕೀಯನ್ನು ಇಲ್ಲಿ ಹಾಕಿದ ನಂತರ OTP ಬರುತ್ತೆ. ಓಕೆ, OTP ಬರುತ್ತೆ. ಇನ್ನು ಮೇಲ್ ಕನ್ಫಿಗರೇಷನ್ ಇದೆ. ಸೊ ರಿಕ್ವೈರ್ಮೆಂಟ್ ಇದ್ರೆ ಮೇಲ್ ಕನ್ಫಿಗರೇಷನ್ ಇಲ್ಲಿ ಮಾಡ್ಬೋದು. ಅನಂತರ ಮ್ಯಾಪ್ API ಇದೆ. ಮ್ಯಾಪ್ API ನೋಡಿದಾಗ ಇಲ್ಲಿ ಆಲ್ರೆಡಿ ಕೀ ಹಾಕಿದ್ದೇವೆ. ಸೊ ಇದೇ ಕೀನ ನೀವು ಬಳಸ್ಬೋದು. ಈ ಕೀಯನ್ನು ಬಳಸಿದಾಗ ಏನಿದೆ ಮ್ಯಾಪ್ ಅಲ್ಲಿ ಶೋ ಆಗುತ್ತೆ. ಏನು ನೀವು ಲೊಕೇಶನ್ ಹಾಕಿದ್ರೆ ಲೊಕೇಶನ್ ಬೇಸ್ ಎಲ್ಲ ಶೋ ಆಗುತ್ತೆ. ಆಮೇಲೆ ಸೋಷಿಯಲ್ ಲಾಗಿನ್ ಇದೆ. ಸೋಷಿಯಲ್ ಲಾಗಿನ್ ಅಲ್ಲಿ ನೀವು ಸೋಷಿಯಲ್ ಲಾಗಿನ್ ಕೂಡ ಲಾಗಿನ್ ಮಾಡ್ಬೋದು. ಓಕೆ, ಲಾಗಿನ್ ಮಾಡೋದು ಇಲ್ಲಿ ಸೋಷಿಯಲ್ ಲಾಗಿನ್ ಹಾಕಿ ಸೀಕ್ರೆಟ್ ಐಡಿ, ಕ್ಲೈಂಟ್ ಸೀಕ್ರೆಟ್ ಹಾಕಿ ಸೇವ್ ಮಾಡಿದ್ರೆ ಸೋಷಿಯಲ್ ಲಾಗಿನ್. ಇನ್ನು ರೀಕ್ಯಾಪ್ಚಾ ಇದೆ. ರೀಕ್ಯಾಪ್ಚಾನ ಸಹಿತ ಇಲ್ಲಿಂದ ನೀವು ಆನ್ ಆಫ್ ಅನ್ನ ಮಾಡ್ಬೋದು. ಆನ್ ಆಫ್ ಅನ್ನ ಸಹ ನೀವು ಮಾಡ್ಬೋದು, ನೋಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಫೈರ್ಬೇಸ್ OTP ಇದೆ. ಫೈರ್ಬೇಸ್ ಇಂದ ನೀವು ಅಲ್ಲಿ ವೆಬ್ API ಕೀಯನ್ನು ಜನರೇಟ್ ಮಾಡಿದ್ರೆ ಅಥವಾ ಬಿಲ್ಲಿಂಗ್ ಅನ್ನ ಆ್ಯಡ್ ಮಾಡಿದ್ರೆ ಫೈರ್ಬೇಸ್ ಇಂದನು OTP ಕಸ್ಟಮರ್ಗೆ ಬರುತ್ತೆ. ಇನ್ನು ಸ್ಟೋರೇಜ್ ಕನೆಕ್ಷನ್ ಇದೆ. ಥರ್ಡ್ ಪಾರ್ಟಿ, ಈಗ ಲೋಕಲ್ ಸ್ಟೋರೇಜ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ಆಲ್. ಇನ್ನು ಥರ್ಡ್ ಪಾರ್ಟಿ ಸ್ಟೋರೇಜ್ ಬೇಕಂದ್ರೆ ಆ ಸ್ಟೋರೇಜ್ ಅನ್ನು ಸಹ ನೀವು ಬಳಸ್ಬೋದು. ಸೊ ಇದು ಥರ್ಡ್ ಪಾರ್ಟಿಯ ಸೆಟಪ್. ಥರ್ಡ್ ಪಾರ್ಟಿಯ ಒಂದು ಸೆಟಪ್ ಇದೆ. ಈ ಏನಾದರೂ ಡೌಟ್ ಇದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಥ್ಯಾಂಕ್ ಯು.